ಕಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನಾನು ಬಂದಿರೋದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ. ಬನ್ನಿ ಆದಿಚುಂಚನಗಿರಿ ಕ್ಷೇತ್ರ ಹೋಗೋಣ ಒಳಗಡೆ. ಅದು ಜೇನ್ಕಲ್ ಬೆಟ್ಟ ಇದೆಯಲ್ಲ, ಅದ್ರ ಮೇಲೆ ಹೋಗ್ತಾನೆ. ಇವಾಗ ಮಧ್ಯಾಹ್ನ 12:30 ಬಂದಿರೋದ್ರಿಂದ ಬೇಗನೆ ಬಂದಿದ್ದೀನಿ. ಊಟದ ವ್ಯವಸ್ಥೆ ಇಲ್ಲೇ ಆಗುತ್ತೆ ನನಗೆ. ನೋಡೋಣ, ಒಳಗಡೆ ಹೋಗೋಣ ಬನ್ನಿ. ಆದಿಚುಂಚನಗಿರಿ ಕ್ಷೇತ್ರ ದೇವಸ್ಥಾನ ಓಪನ್ ಇಲ್ಲ, 1 ಗಂಟೆ. ಇವಾಗ 2 ಗಂಟೆಗೆ ಓಪನ್ ಇರೋದು ಅಂತ ಹೇಳಿ ಕಾಣ್ತದೆ. ನೋಡ, ಮೇಲ್ಗಡೆ ಬೆಟ್ಟಕ್ಕೆ ಹತ್ಬೋದು ಅಂತಂದರೆ ಮೇಲ್ಗಡೆ ಹತ್ಬಿಡೋಣ ಬನ್ನಿ. ದೇವಸ್ಥಾನ 2 ಗಂಟೆಗೆ ಓಪನ್ ಇರೋದ್ರಿಂದ ಮೇಲ್ಗಡೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಓಪನ್ ಇರೋದ್ರಿಂದ ಅಲ್ಲಿಗೆ ಹೋಗ್ಬಿಡ್ಬೋದು ಫಸ್ಟ್, ಆಮೇಲೆ ಬಂದು ಊಟ ಮಾಡೋಣ ಅಲ್ಲ. ಬನ್ನಿ, ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಇವಾಗ ಆದಿಚುಂಚನಗಿರಿ ಕಾಯಲಭೈರವೇಶ್ವರ ಸ್ವಾಮಿ ದೇವಸ್ಥಾನ 2 ಗಂಟೆಗೆ ಓಪನ್ ಇರೋದ್ರಿಂದ ಫಸ್ಟು ಅಲ್ಲಿಗೆ ಹೋಗೋಣ. ಶ್ರೀ ಆದಿಚುಂಚನಗಿರಿ ಕ್ಷೇತ್ರ 1 ಗಂಟೆ, 3 ಗಂಟೆ ತನಕ ಊಟ ಇರುತ್ತೆ. ಅಷ್ಟು ಮೇಲ್ಗಡೆ ಹೋಗಿ ಬರೋಣ ಬನ್ನಿ. ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಅದು ಆದಿಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅದು ಕಾಣಿಸ್ತಾ ಇರೋದು. ಮೇಲ್ಗಡೆ ಬಂದರೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಒಳಗಡೆ. ಇದು ಓಪನ್ ಇರುತ್ತೆ, ಅದು 2 ಗಂಟೆಗೆ ಓಪನ್ ಇರೋದ್ರಿಂದ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಒಳಗಡೆ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ದೇವಸ್ಥಾನ ಇದೆ. ದೇವರು ಆದಿಚುಂಚನಗಿರಿ ಪೂರಾ ಕಾಣುತ್ತೆ ನೋಡಿ. ಕೆಳಗಡೆ ದೇವಸ್ಥಾನ 2 ಗಂಟೆಗೆ ಓಪನ್ ಇದೆ ಆಗಲೇ ಹೇಳಿದಾಗೆ. ಇನ್ನು ಮೇಲ್ಗಡೆ ಜೇನ್ಕಲ್ ಬೆಟ್ಟ ಇದೆ, ಆ ಕಡೆಯಿಂದ ಒಂದ್ಸಲ ಕೇಳಿ ನೋಡೋಣ. ಬನ್ನಿ ಕೆಳಗಡೆ ಇಳಿಯೋಣ. ಅದಕ್ಕೆ ಈ ದಾರಿ ಮಕ್ಕೊಂಡು ಹೋಗ್ಬೇಕು ಆ ದೇವಸ್ಥಾನದಿಂದ. ಯಪ್ಪ, ಆಶ್ಚರ್ಯ ಆಗೋಯ್ತು ನನಗೆ. ಎಷ್ಟು ಮೇಲ್ಗಡೆ ಕೆಲಸ ನಡೀತಾ ಇದ್ದರಿಂದ ಮೇಲ್ಗಡೆ ಹೋಗೋದಕ್ಕೆ ಕ್ಲೋಸ್ ಮಾಡಿದ್ದಾರೆ, ಯಾರನ್ನೂ ಬಿಡ್ತಾ ಇಲ್ಲ. ಹಾಗಾಗಿ ಇನ್ನು 2 ಗಂಟೆಗೆ ದೇವಸ್ಥಾನಕ್ಕೆ ಹೋಗುತ್ತೆ. ದೇವಸ್ಥಾನಕ್ಕೆ ಹೋಗೋಣ. ಈಗ ಆಗಲೇ ಹೇಳ್ದಾಗೆ ಆದಿಚುಂಚನಗಿರಿ ಕ್ಷೇತ್ರ ಮುಗಿಸ್ಕೊಂಡು ಮೇಲ್ಗಡೆ ಬಿಡಲಿಲ್ಲ. ನಾನು ಆಗಲೇ ಹೇಳ್ದಂಗೆ ಜೇನ್ಕಲ್ ಬೆಟ್ಟ ಅದು ಚೈನ್ ಹಿಡ್ಕೊಂಡು ಹತ್ತೋದು, ಇನ್ನೊಂದು ರೋಪ್ ವೇ ಏನೋ ನಡೀತಾ ಇದೆ. ಸೊ ಮುಂದಿನ ಡೆಸ್ಟಿನೇಷನ್ಗೆ ಹೋಗೋಣ ಬನ್ನಿ. ಹಾಗೆ ನಾನು ನೆಕ್ಸ್ಟ್ ಡೆಸ್ಟಿನೇಷನ್ ಅಯ್ಯನಕೆರೆ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೆ ಆದಿಚುಂಚನಗಿರಿ ಆದಮೇಲೆ. ಸೊ ಅಯ್ಯನಕೆರೆ ಇದು ಅಂದರೆ ಅಂತ ಏನು ನೀರಿಲ್ಲ, ಹಾಗಾಗಿ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಅಲ್ಲ. ಬನ್ನಿ ಮುಂದೆ ಹೋಗೋಣ.